ಹಾಯ್ ಹಲೋ ನಮಸ್ಕಾರ. ನಾನು ಶ್ರೇಯ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿಯಾಗಬೇಕು. ಹಾಗಾದರೆ ಬನ್ನಿ, ಅಂತಹ ಸ್ಥಳಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಹೃದಯ ಮಾತನಾಡಬೇಕಾ? ಹಾಗಾದರೆ ಈ ಒಂದು ಸ್ಥಳಕ್ಕೆ ಖಂಡಿತವಾಗ್ಲೂ ನೀವು ಭೇಟಿ ಕೊಡಲೇಬೇಕು. ಯಾವ ಸ್ಥಳ ಅಂತೀರಾ? ಕೊಯ್ನೂರು ರೋಡ್ನಲ್ಲಿ ಲೊಕೇಟ್ ಆಗಿರುವಂತಹ ಸತತ 9 ವರ್ಷದ ಅದ್ಭುತ ಪಯಣ ನಮ್ಮ ಕೊಡಗಿನ ಹೆಮ್ಮೆಯ ಕಿಂಗ್ಸ್ ಆಫ್ ಕೂರ್ಗ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ಗೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೃತ್ಯವು ವ್ಯಕ್ತಿತ್ವವನ್ನು ಬೆಳೆಸುವಂತಹ ಒಂದು ವಿಶಿಷ್ಟ ರೀತಿಯ ಕಲೆ ಅನ್ನುವಂತಹದ್ದು ನಮಗೆ ಗೊತ್ತಿರುವಂತಹದ್ದೇ. ಹಾಗಾದರೆ ನಿಮ್ಮ ಮಕ್ಕಳಿಗೆ ವೇದಿಕೆ ಸಿಗಬೇಕಾ? ನಿಮ್ಮ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾ? ಖಂಡಿತವಾಗ್ಲೂ ಕಿಂಗ್ಸ್ ಆಫ್ ಕೂರ್ಗ್ ಇನ್ಸ್ಟಿಟ್ಯೂಷನ್ಗೆ ನಿಮ್ಮ ಮಕ್ಕಳನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಇವತ್ತೇ. ನೃತ್ಯ ಅನ್ನುವಂಥದ್ದು ಸುಮ್ಮನೆ ಅಲ್ಲ, ಅದು ಆತ್ಮದ ಗುಪ್ತ ಭಾಷೆಯಾಗಿದೆ. ಅದನ್ನು ಪದಗಳಿಲ್ಲದೆ ಕೂಡ ವ್ಯಕ್ತಪಡಿಸಬಹುದು. ನೃತ್ಯದ ಮೂಲಕ ನಿಮ್ಮ ಮಕ್ಕಳ ಆಲೋಚನೆಗಳು, ಭಾವನೆಗಳು, ಒತ್ತಡವನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಶಿಕ್ಷಣದೊಂದಿಗೆ ನೃತ್ಯ ಸೇರಿ ಸುಸಂಸ್ಕೃತ ಹೃದಯವಂತ ವ್ಯಕ್ತಿಗಳ ಕೂಡ ನಿರ್ಮಾಣಕ್ಕೂ ಸಹಾಯಕವಾಗುತ್ತೆ. ಈ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಏನಿದೆ, ಇದರ ಸಾಧನೆಯನ್ನು ನನ್ನ ಬಾಯಿಂದಲೇ ಕೇಳಬೇಕು ಅಂತಿಲ್ಲ. ಆ ಸಾಧನೆ ನಮ್ಮ ಕಣ್ಣ ಮುಂದೆನೇ ಇರುವಂಥದ್ದು. ಹಾಗೂ ಅಲ್ಲಿ ಕಾಣ್ತಾ ಇದೆಯಲ್ಲ ಸಾಧನೆಯ ಗೆಲುವಿನ ನಕ್ಷೆ, ಟ್ರೋಫಿ. 1 ಇಂಚು ಖಾಲಿ ಜಾಗವಿಲ್ಲದ ಹಾಗೆ ಗೋಡೆಯಲ್ಲಿ ಅಲಂಕೃತಗೊಂಡಿದೆಯಲ್ವಾ? ಅದನ್ನು ನೋಡುವಾಗಲೇ ಈ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ನ ಸಾರಥಿ ಮಹೇಶ್ ಸರ್ ಅವರ ಒಂದು ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅನಿಸುತ್ತೆ. ಮಕ್ಕಳನ್ನು ತಯಾರಿಗೊಳಿಸೋದು ಅಷ್ಟು ಸುಲಭದ ಮಾತೇನಲ್ಲ. ಹಾಗೇನೆ ಶ್ರಮಕ್ಕೆ ಸಿಕ್ಕ ಫಲವನ್ನು ಕೂಡ ನಾವು ಅನುಭವಿಸೋದ್ರಲ್ಲಿ ಇರುವ ಸುಖ ಮತ್ತೊಂದಿಲ್ಲ, ಸಂತೋಷ ಕೂಡ ಮತ್ತೊಂದಿಲ್ಲ ಅನಿಸುತ್ತೆ. ನೃತ್ಯ ಅನ್ನುವಂಥದ್ದು ಹೃದಯದ ಭಾವನೆಗಳ ಅಭಿವ್ಯಕ್ತಿ, ಆತ್ಮವನ್ನು ಪವಿತ್ರ ಪದದಲ್ಲಿ ಕೊಂಡೊಯ್ಯುವಂತಹ ಕಲೆ, ಜೀವನದ ಲೌಕಿಕ ಅರ್ಥವನ್ನು ತಿಳಿಯುವಂತಹ ಒಂದು ಮಾರ್ಗ. ಹಾಗೇನೆ ಸೃಜನಶೀಲತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಒಂದು ಮಾರ್ಗ. ಇದು ಶಕ್ತಿ, ಸತ್ಯ, ಅನಂತ ಸಂತೋಷದ ಪ್ರತೀಕ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಮಕ್ಕಳು ನಾನು ಬೇರೆಯವರಿಗಿಂತ ಉತ್ತಮವಾಗಿ ನೃತ್ಯ ಮಾಡಲು ಪ್ರಯತ್ನಿಸುವುದಿಲ್ಲ, ನಾನು ನನಗಿಂತ ಉತ್ತಮವಾಗಿ ನೃತ್ಯ ಮಾಡಲು ಪ್ರಯತ್ನಿಸುತ್ತೇನೆ ಅನ್ನುವಂತಹ ಸ್ವಂತ ಇನ್ಸ್ಪೈರ್ ಆಗಿ ತಗೊಂಡು ಆ ಒಂದು ನೃತ್ಯವನ್ನು ಮಾಡ್ತಾ ಹೋದರೆ ಮಕ್ಕಳು ಖಂಡಿತವಾಗ್ಲೂ ಒಂದು ಸಾಧನೆಯ ತುದಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತಮ ಸಾರಥಿ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಅಂತಲೇ ಹೇಳ್ಬೋದು. ನನ್ನ ಮಗಳು ಕೂಡ ಈ ಕಿಂಗ್ಸ್ ಆಫ್ ಕೂರ್ಗ್ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿನಿ, ಮಹೇಶ್ ಸರ್ ಅವರ ವಿದ್ಯಾರ್ಥಿನಿ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಮಗಳಿಗೆ ಸಭಾಕಂಪನ ಅಥವಾ ವೇದಿಕೆಯಲ್ಲಿ ಒಂದಿಷ್ಟು ಭಯ ಅನಿಸ್ತಾ ಇತ್ತು. ಯಾವಾಗ ನಾನು ಈ ಒಂದು ಡ್ಯಾನ್ಸ್ ಸ್ಕೂಲಿಗೆ ಅಥವಾ ಡ್ಯಾನ್ಸ್ ಕ್ಲಾಸಿಗೆ ನಾನು ಕಳಿಸ್ತಾ ಇದ್ದೀನೋ, ಅಲ್ಲಿಂದ ನನ್ನ ಮಗಳಿಗೆ ಆ ಒಂದು ಧೈರ್ಯ, ಆತ್ಮವಿಶ್ವಾಸ ಏನಿದೆ ತುಂಬಾ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದಕ್ಕೂ ಭಯ ಪಡ್ತಾ ಇದ್ದಂತಹ ಮಗಳು ಈಗ ಎಲ್ಲ ರೀತಿಯಲ್ಲಿ ಪರಿಣಿತಳಾಗ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಕ್ಕಾಗಿ ಖಂಡಿತವಾಗ್ಲೂ ನಾನು ಮಹೇಶ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡಿ,